ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸಮರ್ಪಣೆ. ಸ್ವಲ್ಪ ಈ ಕಡೆ ಬರಪ್ಪ, ಈ ಕಡೆ ಬಂದ್ಬಿಡು, ನೀವು ಈ ಕಡೆ ಬಂದ್ಬಿಡಿ ಸ್ವಲ್ಪ. ನಿಮಗೆಲ್ಲ ಮತ್ತೊಮ್ಮೆ ಆರ್ಥಿಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೆ. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಅರಸೀಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಮಾನ್ಯ ಶಾಸಕರಿಂದ ಮತ್ತು ಎಲ್ಲ ಅಧಿಕಾರಿಗಳಿಂದ ಮಹಾ ನಾಯಕರುಗಳಿಗೆ ಪುಷ್ಪ ಸಮರ್ಪಣೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನ ಪ್ರಸ್ತಾವನೆ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ. ನಾವು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯನ್ನ ಬಹಳ ಜಗಜೀವನರಾಮ್ರವರ ಜಯಂತಿಯನ್ನು ಒಟ್ಟಿಗೆ ಸೇರಿಸಿ ಬಹಳ ಅದ್ದೂರಿಯಾಗಿ ಫೀಲ್ಡ್ನಲ್ಲಿ ಸಾವಿರಾರು ಜನಗಳ ಮಧ್ಯದಲ್ಲಿ ಪ್ರಾರಂಭವನ್ನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಕಾರಣಾಂತರದಿಂದ ಈ ಸಾರಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಮುಂದೆ ಈ ತಿಂಗಳಲ್ಲಿ ಒಂದು ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು, ಮೆರವಣಿಗೆಯನ್ನ ಮುಖಾಂತರ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಸರಳವಾಗಿ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾರೆ. ಈಗ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಯ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಮಾತನಾಡಿದ್ದಾರೆ. ಬ್ರಿಟಿಷ್ನವರ 200 ವರ್ಷಗಳ ಕಾಲ ಬ್ರಿಟಿಷ್ನವರ ಆಳ್ವಿಕೆಯಲ್ಲಿ ನಮ್ಮ ಭಾರತ ದೇಶ ಇತ್ತು. ಆ ಭಾರತ ದೇಶ ಸ್ವತಂತ್ರವಾಗುವಂತ ಕಾಲ ಬಂದಾಗ ಅವರು ಬ್ರಿಟಿಷ್ನವರು ಅನೇಕ ಸಾರಿ ಹೇಳಿದ್ದಾರೆ, ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ರೆ ನಿಮಗೆ ನಡೆಸ್ತಕ್ಕಂಥ ಚೈತನ್ಯ ಇದೆಯಾ, ನಿಮ್ಮ ಆಧಾರಗಳೇನು, ನಿಮ್ಮ ನಿಲುವೇನು, ನಿಮ್ಮ ಸಿದ್ಧಾಂತ ಏನು, ಅದನ್ನ ನಮಗೆ ಒಪ್ಪಿಸಿ ಅಂತ ಕೇಳಿದ್ದಾರೆ. ಅನೇಕ ಸಾರಿ ಕೇಳಿದ್ದಾರೆ, ನಮ್ಮನ್ನ ಬಹಳ ಹೀನಾಯವಾಗಿ ನೋಡಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾರು ಸ್ವತಂತ್ರಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಅವರು, ಇಂಥ ಮಹಾನ್ ನಾಯಕರುಗಳಿದ್ರು, ಅವರೆಲ್ಲ ಬ್ರಿಟಿಷ್ನವರಿಗೆ ಸ್ಪಷ್ಟವಾದಂತ ಉತ್ತರವನ್ನು ನೀಡಿ ಇಡೀ ಪ್ರಪಂಚ ಮೆಚ್ಚತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ರಚನೆ ಮಾಡಿಕೊಂಡು ಸಂವಿಧಾನವನ್ನ ಬರೆದು ವಿಶ್ವಸಂಸ್ಥೆಯಲ್ಲಿ ಪ್ರಶಂಸನೆಗೆ ಪಾತ್ರವಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ತಿದ್ದೀವಿ. ನಮ್ಗೆ ನಮ್ಮ ದೇಶದ ಆಡಳಿತವನ್ನು ಬಿಟ್ಟು ನೀವು ದಯಮಾಡಿ ಇಲ್ಲಿಂದ ತೊಲಗಿ ಇರ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ 29ನೇ ನಿಮಗೆ ಸ್ವತಂತ್ರ ಕೊಡ್ತೀರಿ, ನೀವು ಹೆಂಗೆ ಈ ದೇಶ ಆಳ್ತೀರಿ,
ನಡೆಸ್ಕೊಂಡು ಹೋಗ್ತೀರಿ ನಮಗೆ ತಿಳಿಸಿ ಅಂತ ಕೇಳ್ತಾರೆ. ಅದಕ್ಕೆ ಒಂದು ಕರಡು ಸಮಿತಿ ರಚನೆ ಆಗಿದೆ. 33ನೇ ಇಸ್ವಿನಲ್ಲಿ ಒಂದು ಕರಡು ಸಮಿತಿ ರಚನೆ ಆಗಿದೆ. ಸಂವಿಧಾನವನ್ನ ನಾವು ಹೆಂಗೆ ರಚನೆ ಮಾಡಬಹುದು, ಈ ವೈವಿಧ್ಯಮಯವಾಗಿರ್ತಕ್ಕಂಥ, ಆಗಲೇ ತಹಸೀಲ್ದಾರ್ ಸಾಹೇಬ್ ಹೇಳಿದಂತೆ ನಮ್ಮಲ್ಲಿ ದಾಸತ್ವ ಜಾಸ್ತಿ, ಜಾತಿಯ ವ್ಯವಸ್ಥೆ ಬಹಳ ಮಿತಿ ಮೀರಿ ಹೋಯ್ತು.